ಬೆಂಗಳೂರಲ್ಲಿ ಮಳೆ ಬರ್ತಿದೆ, ಚಳಿ ಕೂಡ ಜೋರಾಗಿದೆ. ಸೊ ಕೈಯಲ್ಲಿ ಒಂದ್ ಕಪ್ ಟೀ, ಅದೇ ರೀತಿ ಒಂದು ದಮ್ ತುಂಬಾ ಸುಖ ಕೊಡುತ್ತೆ ಅಂಡ್ ಮಜಾ ಕೊಡುತ್ತೆ ಅಲ್ವಾ. ಸೊ ಆದ್ರೆ ಬೆಂಗಳೂರಿನಲ್ಲಿ ಕಳೆದ 3 ವರ್ಷಗಳಿಂದ ಪಬ್ಲಿಕ್ ಅಂದ್ರೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಸ್ಮೋಕಿಂಗ್ ಮಾಡುತ್ತಿರುವವರ ಸಂಖ್ಯೆ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಕರ್ನಾಟಕ ಮುಂಚೂಣಿಯಲ್ಲಿ ಇರುವಂತದ್ದು. ಅಂದ್ರೆ ನಾರ್ಮಲ್ ಆಗಿ ನಮಗೆ ಸಿಗರೇಟ್ ಅನ್ನ ಸೇದುವಂತಹ ಚಟ ಇರುತ್ತೆ, ಅದೇ ರೀತಿಯಾಗಿ ಸಿಗರೇಟ್ ಅನ್ನ ಸೇದಿ ಹೊಗೆ ಬಿಡುವಂತ ಚಟ ಇದೆಯಲ್ಲ, ಇದರಿಂದಾಗಿ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಿದೆ. ನಾವು ಸೇದಿ ಬಿಟ್ಟಂತ ಹೊಗೆಯನ್ನ ಬೇರೆಯವರು ಅದನ್ನ ಸ್ವಾದಿಸ್ಕೊಳ್ತಾರೆ. ಸೊ ಅವರಿಗೆ ಪ್ಯಾಸಿವ್ ಸ್ಮೋಕರ್ಸ್ ಅಂತ ನಾವು ಕರಿತೀವಿ. ಈ ಪ್ಯಾಸಿವ್ ಸ್ಮೋಕರ್ಸ್ ಗಳಿಗೆ ಯಾವ ತರ ತೊಂದರೆ ಆಗ್ತಿದೆ ಅಂತ ನಿಮ್ಗೇನಾದ್ರೂ ಗೊತ್ತಾದ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಯಾಕಂದ್ರೆ ನಾನು ಅವಾಗಲೇ ಹೇಳಿದೆ, ಕಳೆದ 3 ವರ್ಷಗಳಿಂದ ಕರ್ನಾಟಕ ಮುಂಚೂಣಿಯಲ್ಲಿದೆ ಸಾರ್ವಜನಿಕ ಪ್ರದೇಶದಲ್ಲಿ ಧೂಮಪಾನ ಮಾಡುವ ಸಂಖ್ಯೆ ಹೆಚ್ಚಳದಲ್ಲಿ. ಅದರಲ್ಲೂ ಕೂಡ ಆರೋಗ್ಯ ಇಲಾಖೆ ಪಾಲಿಕೆ ಸಾರ್ವಜನಿಕ ಪ್ರದೇಶದಲ್ಲಿ ಧೂಮಪಾನ ಮಾಡೋರನ್ನ ತಡೆಗಟ್ಟೋಕೆ, ಅದ್ರ ಜೊತೆಗೆ ಅವರನ್ನ ಸೇವ್ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಿದೆ. ಹೇಗೆ ಅಂತ ಹೇಳಿದ್ರೆ 200 ರೂಪಾಯಿ ದಂಡವನ್ನ ಹಾಕ್ತಾರೆ. ಯಾರ್ಯಾದ್ರೂ ಸಾರ್ವಜನಿಕ ಪ್ರದೇಶದಲ್ಲಿ ಧೂಮಪಾನ ಮಾಡಿದ್ರೆ ಅವ್ರಿಗೆ 200 ರೂಪಾಯಿ ದಂಡವನ್ನ ಹಾಕ್ತಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಜಾರಿ ಆಗಿದೆ ಅನ್ನೋದೇ ಸದ್ಯದ ಪ್ರಶ್ನೆ. ಈವರೆಗೆ ಅಂದ್ರೆ 2022 ಮತ್ತು 2023 ಕೂಡ 11,004 ಪ್ರಕರಣಗಳನ್ನ ಆರೋಗ್ಯ ಇಲಾಖೆ ದಾಖಲಿಸಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿ ನಾಮಕಾವಸ್ಥೆಗೆ ಮಾತ್ರ ಈ ಒಂದು 200 ರೂಪಾಯಿ ದಂಡಗಳನ್ನ ವಿಧಿಸಲಾಗ್ತಿದೆ. ಆದ್ರೆ ಎಲ್ಲಾ ಕಡೆ ಕೂಡ ಸಾರ್ವಜನಿಕ ಪ್ರದೇಶದಲ್ಲಿ ಸ್ಮೋಕಿಂಗ್ ಮಾಡ್ತಾನೆ ಇದ್ದಾರೆ, ಪ್ಯಾಸಿವ್ ಸ್ಮೋಕರ್ಸ್ ಹೆಚ್ಚಾಗ್ತಿದ್ದಾರೆ. ಜೊತೆಗೆ ನಾನು ಅವಾಗಲೇ ಹೇಳಿದೆ, ಈ ಪ್ಯಾಸಿವ್ ಸ್ಮೋಕರ್ಸ್ ಗಳಿಗೆ ಯಾವ ತರ ಆರೋಗ್ಯ ಸಮಸ್ಯೆ ಎದುರಾಗುತ್ತೆ ಅನ್ನೋದನ್ನ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಒಂದ್ ಕಡೆಯಿಂದಾಗಿ ನಾನು ಹೇಳಿದೆ, ಪ್ಯಾಸಿವ್ ಸ್ಮೋಕರ್ಸ್ ಅಂದ್ರೆ ಯಾರೋ ಒಬ್ರು, ನಾನೀಗ ಬಸ್ ಸ್ಟ್ಯಾಂಡಿಗೆ ಹೋಗಿರ್ತೀನಿ ಅಥವಾ ಶಾಲಾ ಕಾಲೇಜು ಆವರಣದಲ್ಲಿ ಇರ್ತೀನಿ ಅಥವಾ ಯಾವುದೊಂದು ಆಸ್ಪತ್ರೆಗೆ ಹೋಗಿರ್ತೀನಿ, ಅಲ್ಲಿ ಒಂದಿಷ್ಟು ಜನರ ಗುಂಪು ಸ್ಮೋಕಿಂಗ್ ಅಂದ್ರೆ ಧೂಮಪಾನ ಮಾಡ್ತಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ನಾನು ಅಲ್ಲಿ ನಿಂತ್ಕೊಂಡಿರ್ತೀನಿ, ಅವರು ಧೂಮಪಾನ ಮಾಡಿ ಬಿಟ್ಟಂತ ಹೊಗೆಯನ್ನ ನಾನು ಸೇವಿಸ್ತೀನಿ. ಆ ಒಂದು ಸಂದರ್ಭದಲ್ಲಿ ನಾನು ಪ್ಯಾಸಿವ್ ಸ್ಮೋಕರ್ ಆಗ್ತೀನಿ. ಸೊ ಅವರಿಗೆ ಇರುವಂತಹ ಉಸಿರಾಟದ ತೊಂದರೆ ಇರಬಹುದು ಅಥವಾ ಅವ್ರಿಗೆ ಏನಾದ್ರೂ ಡಿಸೀಸ್ ಇದ್ರೆ ಅವರು ಹೊಗೆಯನ್ನು ಬಿಟ್ಟಂತಹ ಸಂದರ್ಭದಲ್ಲಿ ಆ ಹೊಗೆಯಲ್ಲಿ ಆ ಒಂದು ಬ್ಯಾಕ್ಟೀರಿಯಾಗಳಿರ್ಬೋದು, ವೈರಸ್ಗಳಿರ್ಬೋದು ಚಲಿಸಿ ನಾವು ಅದನ್ನ ಆಸ್ವಾದಿಸ್ತೀವಿ. ಇದರಿಂದಾಗಿ ನಮಗೆ ಕೂಡ ಉಸಿರಾಟದ ತೊಂದರೆಗಳು ಆಗ್ಬಹುದು. ಅಂದ್ರೆ ಪ್ಯಾಸಿವ್ ಸ್ಮೋಕರ್ಸ್ ಗಳಿಗೆ ಕೂಡ ಉಸಿರಾಟದ ತೊಂದರೆ ಆಗ್ಬಹುದು. ಜೊತೆಗೆ ಬರೀ ಉಸಿರಾಟದ ತೊಂದರೆ ಮಾತ್ರ ಅಲ್ಲ, ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಎದುರಾಗಬಹುದು. ಜೊತೆಗೆ ಅಂದ್ರೆ ಇದು ಮಕ್ಕಳು ಏನಾದ್ರೂ ಈ ಒಂದು ಹೊಗೆಯನ್ನ ಸೇವನೆ ಮಾಡಿದ್ರೆ ಮಕ್ಕಳಿಗೆ ಈ ಒಂದು ಹೊಗೆಯೇ ಮಾರಣಾಂತಿಕವಾಗಿ ಬದಲಾಗಬಹುದು. ಜೊತೆಗೆ ಗರ್ಭಿಣಿಯರು, ಮಹಿಳೆಯರು ಈ ಒಂದು ಹೊಗೆಯನ್ನ ಸೇವಿಸಿದ್ರೆ ಅವರಲ್ಲಿ ಗರ್ಭ ಧಾರಣೆಯಂತ ಶಕ್ತಿ ಕುಂದಬಹುದು. ಜೊತೆಗೆ ಮಗು ಕೂಡ ಆಗದೆ ಇರಬಹುದು. ಜೊತೆಗೆ ಅವರಲ್ಲೂ ಕೂಡ ಶ್ವಾಸಕೋಶದ ಸಮಸ್ಯೆ ಎದುರಾಗಬಹುದು. ಇದಿಷ್ಟು ಪ್ಯಾಸಿವ್ ಸ್ಮೋಕರ್ಸ್ ಅಂದ್ರೆ ತನ್ನದಲ್ಲದ ತಪ್ಪಿಗೆ ತಾನು ಅನುಭವಿಸಬೇಕಾದಂತಹ ಶಿಕ್ಷೆ ಇದಾಗಿರುತ್ತೆ. ಪ್ಯಾಸಿವ್ ಸ್ಮೋಕರ್ಸ್ ಎದುರಿಸಬೇಕಾದಂತಹ ಶಿಕ್ಷೆ ಇದಾಗಿರುತ್ತೆ. ಒಂದ್ ಕಡೆಯಿಂದಾಗಿ ನ್ಯೂಸ್ 18 ಜೊತೆ ಒಂದು 2 ರಿಂದ 3 ಜನ ಈ ಒಂದು ಪ್ಯಾಸಿವ್ ಸ್ಮೋಕಿಂಗ್ ಇಂದಾಗಿ ಎಫೆಕ್ಟ್ ಆದವ್ರ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಸರ್ ನಾನು ಆಸ್ಪತ್ರೆಗೆ ಹೋಗಿದ್ದೆ, ನನಗೆ ಧೂಮಪಾನ ಮಾಡುವಂತ ಚಟ ಇಲ್ಲ, ನಾನು ಆಸ್ಪತ್ರೆಗೆ ಹೋಗಿದ್ದೆ, ವೈದ್ಯರ ಬಳಿ ಪರೀಕ್ಷೆಯನ್ನ ಮಾಡಿಸ್ಕೊಂಡೆ. ಆ ಒಂದು ಸಂದರ್ಭದಲ್ಲಿ ವೈದ್ಯರು ಕೇಳಿದಂತ ಮೊದಲ ಪ್ರಶ್ನೆ, ಸ್ಮೋಕಿಂಗ್ ಮಾಡ್ತೀರಾ ಅಂತ. ಸರ್ ಇಲ್ಲ ಸರ್, ನಾನು ಸ್ಮೋಕಿಂಗ್ ಮಾಡೋದಿಲ್ಲ, ಆದ್ರೆ ನೀವು ಸ್ಮೋಕಿಂಗ್ ಮಾಡ್ತೀರಾ ಅಂತ ಹೇಳಿ ನಂಗೆ ಗೊತ್ತಾಗ್ತಿದೆ ಅಂತ ಹೇಳಿ ವೈದ್ಯರು ಹೇಳ್ತಾರಂತೆ. ಸರ್ ನಾನು ನಿಜವಾಗ್ಲೂ ಸ್ಮೋಕಿಂಗ್ ಮಾಡೋದಿಲ್ಲ. ಆವಾಗ ವೈದ್ಯರು ಒಂದು ಸಜೆಷನ್ ಕೊಡ್ತಾರೆ, ದಯವಿಟ್ಟು ಧೂಮಪಾನ ಮಾಡುವವರಿಂದ ದೂರವಿರಿ. ಯಾರೆಲ್ಲ ಧೂಮಪಾನ ಮಾಡ್ತಿರಲ್ಲ ಅವರಿಂದ ನೀವು ದೂರ ಇರಿ, ಧೂಮಪಾನ ಮಾಡಿದ್ರೆ ಅವರಿಂದ ನೀವೇ ದೂರ ಹೋಗ್ಬಿಡಿ ಅನ್ನುವಂತ ಸಜೆಷನ್ ಅನ್ನ ವೈದ್ಯರು ಕೊಡ್ತಾರೆ. ಯಾಕಂತ ಹೇಳಿದ್ರೆ ಪ್ಯಾಸಿವ್ ಸ್ಮೋಕಿಂಗ್ ಅಷ್ಟರ ಮಟ್ಟಿಗೆ ಜನರ ಮೇಲೆ ಎಫೆಕ್ಟ್ ಬೀಳ್ತಾ ಇದೆ. ಇದನ್ನ ತಡೆಗಟ್ಟುವಾಗಿ ನಾನು ಅವಾಗಲೇ ಹೇಳಿದೆ, ಆರೋಗ್ಯ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಜೊತೆಗೆ ಪಾಲಿಕೆಯ ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ಇದಕ್ಕಂತಾನೆ ತಂಬಾಕು ನಿಯಂತ್ರಣ ಕಾಯ್ದೆ ಇದೆ, 2003ರಲ್ಲಿ ಜಾರಿಯಾಗುತ್ತೆ. ಈ ಒಂದು ಕಾಯ್ದೆಯ ಅಡಿಯಲ್ಲಿ 2003ರಲ್ಲಿ ಜಾರಿಯಾದಂತಹ ಕಾಯ್ದೆಯನ್ನ 2014ರಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೆ ತರೋಕೆ ಮುಂದಾಗ್ತಾರೆ. ಅವಾಗ ಸುಮಾರು 1 ಲಕ್ಷಕ್ಕಿಂತ ಅಧಿಕ ಪ್ರಕರಣಗಳನ್ನ ದಾಖಲಿಸಿಕೊಂಡು ಯಾರಲ್ಲೇ ಸಾರ್ವಜನಿಕ ಪ್ರದೇಶದಲ್ಲಿ ಧೂಮಪಾನ ಮಾಡ್ತಿರ್ತಾರೆ ಅವರ ಮೇಲೆ ಕ್ರಮವನ್ನ ಕೈಗೊಳ್ಳಲಾಗಿದೆ. ಆದ್ರೆ 2021-22 ಅಂದ್ರೆ 23ನೇ ಸಾಲಿನಲ್ಲಿ ಅಂದ್ರೆ 3 ವರ್ಷಗಳಲ್ಲಿ ಕರ್ನಾಟಕ ಸಾರ್ವಜನಿಕ ಪ್ರದೇಶದಲ್ಲಿ ಧೂಮಪಾನ ಮಾಡುವ ಸಂಖ್ಯೆಯಲ್ಲಿ ಮುಂಚೂಣಿಯಲ್ಲಿದೆ. ಅದರಲ್ಲೂ ಕೂಡ ನಮ್ಮ ಸಿಲಿಕಾನ್ ಸಿಟಿ ಅಂದ್ರೆ ಮಹಾನಗರವಾದಂತಹ ಬೆಂಗಳೂರಿನಲ್ಲಿ ಹಿಂದೆ ಎಲ್ಲ ಬೆಂಗಳೂರಿನಲ್ಲಿ ಅಲ್ಲಲ್ಲಿ ರೋಡ್ ಸೈಡ್ ಅಲ್ಲಿ ಇರ್ಬೋದು, ಬೇಕರೀಸ್ ಅಲ್ಲಿ ಇರ್ಬೋದು, ಕಾಂಡಿಮೆಂಟ್ ಶಾಪ್ ಅಲ್ಲಿ ಇರ್ಬೋದು, ಜೊತೆಗೆ ಬಸ್ ಸ್ಟ್ಯಾಂಡ್ ಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಶಾಲಾ ಕಾಲೇಜುಗಳ ಆವರಣದಲ್ಲಿ ಎಲ್ಲಾ ಕಡೆ ಸ್ಮೋಕಿಂಗ್ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಕಂಡು ಬರುವಂತಹ ದೃಶ್ಯ. ಸೊ ಇನ್ಮೇಲಾದ್ರೂ ನೀವಾದ್ರೂ ಎಚ್ಚೆತ್ಕೋಬೇಕು. ಸಾರ್ವಜನಿಕ ಪ್ರದೇಶದಲ್ಲಿ ಧೂಮಪಾನ ಮಾಡೋದ್ರಿಂದ ನಿಮಗೆ ಮಾತ್ರ ಅಲ್ಲ, ನಿಮ್ಮ ಅಕ್ಕ ಪಕ್ಕ ಇರುವವರು ಕೂಡ ತೊಂದರೆ ಆಗುತ್ತೆ. ಜೊತೆಗೆ ಅವರ ಸಾವಿಗೆ ಕೂಡ ಕಾರಣ ಆಗಬಹುದು ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇದು ನ್ಯೂಸ್ 18ನ ಸಾಮಾಜಿಕ ಕಳಕಳಿ. ಸಾರ್ವಜನಿಕ ಪ್ರದೇಶದಲ್ಲಿ ಧೂಮಪಾನ ಮಾಡಬೇಡಿ,
ನಿಮ್ಮಿಂದ ಇತರರಿಗೂ ಕೂಡ ತೊಂದರೆ ಕೊಡಬೇಡಿ. ಧೂಮಪಾನವನ್ನು ತ್ಯಜಿಸಿ, ನೀವು ಆರೋಗ್ಯವಾಗಿರಿ, ನಿಮ್ಮವರನ್ನ ಕೂಡ, ನಿಮ್ಮ ಜೊತೆ ಇರೋರು ಕೂಡ ಆರೋಗ್ಯವಾಗಿರುವಂತೆ ನೋಡ್ಕೊಳ್ಳಿ. ಧೂಮಪಾನವನ್ನು ತ್ಯಜಿಸಿ, ಸಿಗರೇಟ್ ಅನ್ನ ಬಿಟ್ಬಿಡಿ.